ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಕಲಿ ವೈದ್ಯರ ಹಾವಳಿ ಭಾಳ ಹೆಚ್ಚಾಗಿದೆ. ಭಾಳ ಸಲ ನಾವು ಹೇಳಿದ್ದೇವೆ. 500ಕ್ಕಿಂತ ಹೆಚ್ಚು ಕೇವಲ ಖಾನಾಪುರದಲ್ಲಿದ್ದಾರೆ. ನಕಲಿ ಯಾರು ಅಸಲಿ ಯಾರು ನಾವು ಹೇಳಿದ್ದೇವೆ. KPMA ಆ್ಯಕ್ಟ್ ಪ್ರಕಾರ ಇದು ನಕಲಿನೋ ಅಸಲಿನೋ ಅಂತ ಗೊತ್ತಾಗ್ತದೆ. KPMA ಆ್ಯಕ್ಟ್ ಪ್ರಕಾರ ಅದು ನೋಂದಣಿ ಆಗಿರಬೇಕು. ಕರ್ನಾಟಕ ವೈದ್ಯಕೀಯ ನೋಂದಣಿ ಕಾಯ್ದೆ 1960 ಪ್ರಕಾರ ನೋಂದಣಿಯಾಗದೆ ಇರುವಂಥದ್ದವರು ಎಲ್ಲರೂ ನಕಲಿ ಅಂತ. ಅಂದರೆ BHMS BAMS ಇವರು ಅಸಲಿ. ಅದರ ನಕಲಿ ಯಾವಾಗ ಆಗ್ತಾರೆ ಅಂತಂದರೆ ಇವರು ಅಲೋಪತಿಕ್ ಔಷಧ ಕೊಡೋದು, ಸಲೈನ್ ಹಚ್ಚೋದು, ದವಾಖಾನೆ ಅಂತ ಬೋರ್ಡ್ ಹಾಕೋದು, ಕ್ಲಿನಿಕ್ ಅಂತ ಬೋರ್ಡ್ ಹಾಕೋದು, ನಂತರ ಒಳಗೆ ರೂಮ್ಗಳನ್ನ ಇಡೋದು, ನಂತರ ಅಲ್ಲೇ ಕಂಪೌಂಡ್ ಒಳಗಡೆ ಅಲ್ಲಿ ಔಷಧ ಅಂಗಡಿ ಇಡೋದು, ಇವರೆಲ್ಲ ನಕಲಿನ ಆಗ್ತಾರೆ. ಇಲ್ಲಿ ಅಸಲಿ ಮತ್ತು ನಕಲಿ ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಕ್ಲಿನಿಕ್ ಬಂತ ಬೋರ್ಡ್ ಹಾಕೋದಕ್ಕೆ ಅವಕಾಶ ಇಲ್ಲ. KPMA ಆ್ಯಕ್ಟ್ ಪ್ರಕಾರ ಸಣ್ಣ ಬೋರ್ಡ್ ಹಾಕ್ಬೋದಂತಿದೆ. ಆದರೆ ಇವ್ರೇನು ಮಾಡ್ತಾರೆ, ದೊಡ್ಡ ಆಸ್ಪತ್ರೆ ಅಂತೇಳಿ ದೊಡ್ಡ ಬೋರ್ಡ್ ಹಾಕ್ತಾರೆ. ನಂತರ ಕೆಂಪು ಪ್ಲಸ್ ಚಿಹ್ನೆಯನ್ನು ಹಾಕಿರ್ತಾರೆ. ಕೆಂಪು ಪ್ಲಸ್ ಚಿಹ್ನೆ ಹಾಕ್ಲಿಕ್ಕೆ ಬರೋದಿಲ್ಲ. ಗ್ರಾಮೀಣ ಭಾಗದಲ್ಲಿ ಇವರು ಹಾವಳಿ ಹೆಚ್ಚು. ಇವರಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಲ್ಲವನ್ನು ಕೊಡ್ತಾರೆ ಇವರು, ಕೇವಲ ಹೆಸರಿಗೆ ಮಾತ್ರ. ಇವರು ನಾವು ಅಲೋಪತಿಕ್ ಔಷಧ ಕೊಡ್ತೇವೆ ಅಂತ ಹೇಳೋದಿಲ್ಲ, ನಾವು ಆಯುರ್ವೇದಿಕ್ ಔಷಧ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಕೊಡೋದಿಲ್ಲ, ಅಲೋಪತಿಕ್ ಔಷಧನ ಕೊಡ್ತಾರೆ. ಇದು ಕಾನೂನು ಮೀರಿ ಹೋಗ್ತಿದೆ. KPMA ಆ್ಯಕ್ಟ್ ಪ್ರಕಾರ ಕಾನೂನು ಮೀರಿ ಉಲ್ಲಂಘನೆ ಆಗ್ತಿತ್ತು ಅದು. ಮತ್ತು 3 ವರ್ಷ ಶಿಕ್ಷೆ ಇದೆ, 50 ಲಕ್ಷ ದಂಡಿದೆ. ನಾವೇನು ಕೇಳ್ತೇವೆ ಜಿಲ್ಲಾಧಿಕಾರಿಗೆ, ನಿಮ್ಮದೊಂದು ವಿಶೇಷ ಕಾರ್ಯಪಡೆ ಇದೆಯಲ್ಲ ಅದೇನು ಮಲಗಿದೆಯಾ ಅಂತ ಕೇಳ್ತೇವೆ. DHO ಅವ್ರ ನೇತೃತ್ವದಲ್ಲಿ ಇದು ರೇಡ್ ಆಗಬೇಕಾಯಿತು. ಅಲ್ಲಿ ಆಯುಷ್ಮಾನ ಅಧಿಕಾರಿಗಳಿದ್ದಾರೆ, ಕೆಲವು ಹಿರಿಯ ಅಧಿಕಾರಿಗಳು, ನಂತರ ಒಬ್ಬ ಸಮಾಜ ಸೇವಕರಿರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ. ಒಂದು ತಂಡನೇ ಇದೆ. ಎಲ್ಲಿ ರೇಡ್ ಮಾಡಿರಿ, ಎಷ್ಟು ರೇಡ್ ಮಾಡಿರಿ, ಇನ್ನೂವರೆಗೂ ಮಾಡಿಲ್ಲ. ಇದು 4ನೇ ವರದಿ. ಅದು ಇಂದು ಕೂಡ ಎಚ್ಚೆತ್ತುಕೊಂಡಿಲ್ಲ. ಏನು ಗ್ರಾಮೀಣ ಭಾಗದಲ್ಲಿ ಅವ್ರೇನು ಹೇಳ್ತಾರೆ, 1-2 ಕಾಮೆಂಟ್ ಬಂದಿದ್ದು, ಇಲ್ಲ 50 ರೂಪಾಯಿ 100 ರೂಪಾಯಿಗೆ ಮಾಡ್ತಾರೆ, ಅವ್ರ ಹೊಟ್ಟೆ ಮೇಲೆ ನೀವೇ ಕಾಲು ತರ್ತೀರಂತ. ಅದು ಪ್ರಶ್ನೆ ಅಲ್ಲ. ಇಲ್ಲಿ ಔಷಧಗಳನ್ನು ಕೊಟ್ಟು ಹೈ ಡೋಸ್ ಕೊಟ್ಟು ಈ ರೋಗಿಗಳಿಗೆ ಪ್ರಾಣ ಸಂಕಟಕ್ಕೆ ಎರಗಾಗ್ತಾ ಇದ್ದಾರಲ್ಲ ಅಂತ ಅದು ಆತಂಕ. ಎಷ್ಟೋ ಕಡೆಗೆ ಆಗಿದೆ ಅದು ಗ್ರಾಮೀಣ ಭಾಗದಲ್ಲಿ. ಹೀಗಾಗಿ ರೋಗಿಗಳ ಒಂದು ಆರೋಗ್ಯ ಕ್ಷೇಮ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದಕ್ಕೆ ಇವರನ್ನು ಬಂಧಿಸಬೇಕು ಮತ್ತು ಜೈಲಿಗೆ ಹಾಕಬೇಕಂತ ನಮ್ಮ ಆಗ್ರಹ. ಕೆಲವೊಂದು ಏನು ವೈದ್ಯರಿದ್ದಾರೆ, ಅವರು ನಾವು ಅಸಲಿ ಅಂತ ಹೇಳ್ತಾರೆ. BHMS ಅವರು ನಾವು ಅಸಲಿ ಅಂತ. ಆಯಿತು, ನಿಮಗೆ ಏನು ಕಲಿಸಿರ್ತಾರೆ ಅದನ್ನು ಔಷಧ ಕೊಡಿ. ಅಲೋಪತಿಕ್ ಔಷಧ ಯಾಕೆ ಕೊಡಬೇಕು? ಕೊಡ್ಲಿಕ್ಕೆ ಬರೋದಿಲ್ಲ. ಸಲೈನ್ ಹಚ್ಚಲಿಕ್ಕೆ ನಿಮಗೆ ಬರೋದಿಲ್ಲ. ನಂತರ ಚೀಟಿ ಬರೀತಾರೆ. ಎಂಥ ಚೀಟಿ ಅದು? ಆ ಬಿಳಿ ಚೀಟಿ ಇರ್ತೈತಿ. ಅವ್ರದ್ದು ಏನೂ ಸಹಿ ಇರೋಂಗಿಲ್ಲ, ಏನೋ ಅಲೋಪತಿಕ್ ಔಷಧ ಕೊಟ್ಟಾಗ. ಅಥವಾ ತಮ್ಮ ಕಂಪೌಂಡದಲ್ಲಿ ಔಷಧ ಅಂಗಡಿ ಇಡ್ಲಿಕ್ಕೆ ಬರೋದಿಲ್ಲ. ಆಯುರ್ವೇದಿಕ್ ಇಡ್ಬೋದು, ಅದು ಅಲೋಪತಿಕ್ ಯಾಕೆ ಇಡ್ತಾರೆ ನಾವು? ಬೇರೆಯವ್ರ ಹೆಸರಿನಲ್ಲಿ ಇದ್ದರೂ ಕೂಡ ಅದರ ದುರುಪಯೋಗನ ಅದು. ಜಿಲ್ಲಾಧಿಕಾರಿ ಇದನ್ನು ಗಮನಿಸಬೇಕು ಮತ್ತು 3 ತಿಂಗಳಿಗೊಮ್ಮೆ ವರದಿ ಕೊಡಬೇಕಂತಿದೆ DHO ಅವರು ಜಿಲ್ಲಾಧಿಕಾರಿಗಳಿಗೆ. ನೀವು ಮೀಟಿಂಗನ್ನು ಮಾಡ್ತೀರಿ, ಕೇವಲ ನಾಮಕವಾಸ್ತೆ. ಇಡೀ ರಾಜ್ಯದಲ್ಲಿ ಎಷ್ಟು ನಕಲಿ ವೈದ್ಯರ ಅಂತ ಸರ್ಕಾರನ ಪಟ್ಟಿ ಬಿಡುಗಡೆ ಮಾಡಿದೆ. ಆದರೆ ಬೆಳಗಾವಿ ಜಿಲ್ಲೆ ಬಗ್ಗೆ ಬರಬೇಕಾದ್ರೆ ಇಲ್ಲಿ ಲಿಸ್ಟನೇ ಇಲ್ಲ. ಮತ್ತು ಎಷ್ಟು ಜನರಿಗೆ ದಂಡ ಆಗಿದೆ ಅದೂ ಗೊತ್ತಿಲ್ಲ. ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಅದೂ ಇಲ್ಲ. ಕೇವಲ 5-10%. ನನಗನ್ನಿಸಿದೆ ಇಡೀ ಕರ್ನಾಟಕದಲ್ಲಿ 500ಕ್ಕಿಂತ ಅಥವಾ 1000ಕ್ಕಿಂತ ಹೆಚ್ಚು ನಕಲಿ ವೈದ್ಯರಿದ್ದಾರೆ ಅಂತ. ಅದು MBBS ಮಾಡಿದವರು ಏನು ಮಾಡಬೇಕು, ಅದು ಪ್ರಶ್ನೆ ಇದೆ. ಒಟ್ಟಾರೆ ಜಿಲ್ಲಾಧಿಕಾರಿಗೆ ನಾವೇನು ಕೇಳ್ಕೊತೇವೆ ಅಂತಂದರೆ, ಬೇಗನೆ ಈ ಏನು ನಿಮ್ಮ ಕಾರ್ಯಪಡೆ ಏನು ನಿಷ್ಕ್ರಿಯ ಆಗಿದೆ, ಮಲಗಿದೆ, ನೀವು ಮತ್ತು DHO ಅವರು ಒಂದು 2 ಸುತ್ತು ಹೊಡೆದ್ರೆ ಸಾಕು. 15 ತಾಲೂಕುಗಳಲ್ಲಿ ಸಿಕ್ಕ ಹಾಕಿಕೊಳ್ತಾರೆ. ನಂತರ DHO ಅವ್ರನ್ನ ನೀವು ತರಾಟೆ ತೆಗೆದುಕೊಳ್ಬೇಕು. ಯಾಕಂದರೆ DHO ಒಳ್ಳೆಯವರಿದ್ದಾರೆ, ಅದರ ಸಿಬ್ಬಂದಿ, ಕೆಳಗಿನ ಸಿಬ್ಬಂದಿ ಮಹಾಭ್ರಷ್ಟರಿದ್ದಾರೆ. ಅವರೇ ಹ್ಯಾಂಡ್ ಓವರ್ ಮಾಡ್ತಾರೆ. ಯಾರೋ ಒಂದು ಪತ್ರ ಬರೆದಿರ್ತಾರೆ, ಆ್ಯಕ್ಷನ್ ತಗೋ ಅಂಥೇಳಿ. ಅವರ ನಂಬರನ್ನು ಲೀಕ್ ಮಾಡ್ತಾರೆ. ಆ ಲೀಕ್ ಮಾಡಿದ ನಂಬರನ್ನು ತೆಗೆದುಕೊಂಡು ಈ ನಕಲಿ ವೈದ್ಯರು ಬರ್ತಾರೆ. ನಕಲಿ ಅವ್ರು ಬಂದ ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಈತನಿಂದ ಮತ್ತೆ ಪತ್ರ ಬರ್ಸ್ಕೊತಾರೆ. ಆ ಪತ್ರವನ್ನು DHO ಆಫೀಸ್ಗೆ ಕೊಡ್ತಾರೆ. ಅಲ್ಲಿ ಮುಗಿದಂತ ಹೋಯಿತು. ಇಂಥ ಅನೇಕ ಪ್ರಕರಣಗಳು ತೆರೆಮರೆಯಲ್ಲಿ ನಡೀತವೆ.
ಜಿಲ್ಲಾಧಿಕಾರಿ ಇದನ್ನು ಗಮನಿಸಬೇಕು. DHO ಕೂಡ ಎಚ್ಚರಿಕೆ ವಹಿಸಿಕೊಂಡು ಇದೇನು ವಿಶೇಷ ಕಾರ್ಯಪಡೆ ಇದೆ ಅದನ್ನು ಸಕ್ರಿಯಗೊಳಿಸಬೇಕು, ನಿಷ್ಕ್ರಿಯಗೊಳಿಸಬಾರ್ದು ಅಂತ ನಾವು ಕೇಳ್ಕೊತೇವೆ. ಸಾರ್ವಜನಿಕ ದೃಷ್ಟಿಯಿಂದ ಇದೊಂದು ಅತ್ಯುತ್ತಮ ವಿಡಿಯೋ ಅಂತ ನಾವು ತಿಳ್ಕೊಂಡೇವೆ. ಇದು ಯಾರಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಎಲ್ಲ ಕಡೆಗೆ ಪ್ರಸಾರ ಆಗಬೇಕು. ನಿಮ್ಮ ಊರಲ್ಲಿ ಇಂಥ ಯಾರೋ ನಕಲಿ ವೈದ್ಯರಿದ್ದರೆ, ಏನು BHMS BAMH ಇದ್ದು ಔಷಧಿಗಳನ್ನು ಕೊಡ್ತಾಯಿದ್ರೆ, ಇಂಗ್ಲೀಷ್ ಔಷಧಿಯನ್ನು ಕೊಡ್ತಾಯಿದ್ರೆ ಕಾಮೆಂಟ್ ಮಾಡಿ ನೀವು ತಿಳಿಸ್ಬೋದು. ನಾಳೆ ಗೊತ್ತಿದ್ದಂಥ ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.